ಸ್ನೇಹಿತರೆ ನಮಸ್ಕಾರ. ಇಡೀ ದೇಶಾದ್ಯಂತ ಇರುವ ದೇಶದ ಎಲ್ಲ ಸ್ವಂತ ವಾಹನಗಳಿಗೆ ಮಾಲೀಕರಿಗೆ ಬೈಕು, ಕಾರು ಸೇರಿದಂತೆ ದ್ವಿಚಕ್ರ ವಾಹನ, 4 ಚಕ್ರದ ವಾಹನ ಬಳಕೆ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಇದೀಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 2 ಹೊಸ ರೂಲ್ಸ್ಗಳು, ಹೊಸ ನಿಯಮಗಳನ್ನು ಜಾರಿಗೆ ಮಾಡಿ ಗ್ರಾಹಕರಿಗೆ ಮತ್ತು ವಾಹನ ಸವಾರರಿಗೆ ಬಿಗ್ ಶಾಕ್ ನೀಡಲಾಗಿದೆ. ಹೌದು, ದಿನಗಳ ಕಳೆದಂತೆ ಪ್ರತಿಯೊಬ್ಬರಿಗೂ ಕೂಡ ಮನೆಯಲ್ಲಿಯೂ ಕೂಡ ಸ್ವಂತ ವಾಹನ ಖರೀದಿ ಮತ್ತು ಬಳಕೆ ಹೆಚ್ಚ ಆಗುತ್ತಿದೆ. ಇದೇ ಅತಿ ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ವಾಹನ ಸವಾರರು ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿರುವುದರಿಂದ ಬೆನ್ನಲ್ಲೇ ದಿಢೀರ್ ಪೊಲೀಸ್ ಇಲಾಖೆಯಿಂದ ವಾಹನ ಸವಾರರಿಗೆ ಇನ್ಮುಂದೆ ದಂಡ ಬೀಳುವುದಿಲ್ಲದೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಇದರ ಜೊತೆಗೆ ನಿಮ್ಮ ವಾಹನಕ್ಕೆ ಯಾವುದೇ ರೀತಿ ಕೂಡ ಬಿದ್ದರೂ ನೀವು ಕೂಡ ಪ್ರಶ್ನೆ ಮಾಡಬಹುದು. ಹೊಸ ನಿಯಮಗಳು ಬಿಡುಗಡೆ ಆಗಲಿದೆ. ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ಬೈಕ್ ಅಥವಾ ಕಾರು ಯಾವುದೇ ವಾಹನ ಇದ್ದರೂ ಕೂಡ ಸಿಗ್ನಲ್ ದಾಟುವುದು ಅಥವಾ ಒನ್ ವೇ ರೋಡ್ನಲ್ಲಿ ವಾಹನ ಸಂಚಾರ ಮಾಡುವುದು ಸೇರಿದಂತೆ ಇನ್ನೂ ಹಲವು ರೀತಿಯ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಮತ್ತೊಂದು ಭಿಕ್ಷ ಎದುರಾಗಿದೆ. ಹಾಗಿದ್ರೆ ಬನ್ನಿ, ಟ್ರಾಫಿಕ್ ನಿಯಮಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿದೆ, ಇದೀಗ ಬಂದಿರುವ ಹೊಸ ರೂಲ್ಸ್ ಏನು ಎಂಬುದು ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ವಾಹನ ಇದ್ದು ನಿಮ್ಮ ವಾಹನದ ಮೇಲೆ ದಂಡ ಇದ್ದರೂ ಅಥವಾ ವಾಹನ ಓಡಿಸುತ್ತಿದ್ದರೂ ಕೂಡ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ. ಕೊನೆಯವರೆಗೂ ನೋಡಿ ವಿಡಿಯೋವನ್ನು. ರಸ್ತೆಯಲ್ಲಿ ಸಂಚಾರ ಪೊಲೀಸ್ ಇಲ್ಲ, ಕ್ಯಾಮ್ರಾಗಳು ಇಲ್ಲ ಅಂತ ದಾಟಿ ಹೋದರೆ ನಿಮಗೆ ಬೀಳುತ್ತೆ ದಂಡ. ಟ್ರಾಫಿಕ್ ನಿಯಮಗಳು ಉಲ್ಲಂಘಿಸಿ ವಾಹನಗಳ ಚಾಲನೆ ಮಾಡುತ್ತಿದ್ದೀರಾ? ಹಾಗಿದ್ದರೆ ಸಂಕಷ್ಟ ಎದುರಿಸೋಕೆ ಸಿದ್ಧರಾಗಿರಿ. ಸಂಚಾರ ನಿಯಮಗಳು ಪಾಲನೆ ಮಾಡದಿದ್ದರೆ ಇನ್ಮುಂದೆ ದಂಡ ಒಂದೇ ಬೀಳಲ್ಲ, ಕೇಸ್ ಕೂಡ ದಾಖಲಾಗುತ್ತೆ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವ ವಿರುದ್ಧ ಬೆಂಗಳೂರಿನಲ್ಲಿ ಪೊಲೀಸ್ ಈಗಾಗಲೇ FIR ದಾಖಲಿಸಲು ಆರಂಭಿಸಿದ್ದಾರೆ. ಹೌದು, ಸಿಗ್ನಲ್ ಜಂಪ್ ಮಾಡುವುದು, ಏಕಮಾರ್ಗ ರಸ್ತೆಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ವಾಹನ ಚಲಾಯಿಸುವುದು ಹಾಗೂ ರಸ್ತೆಗಳಲ್ಲಿ ಮೇಲೆ ವಾಹನ ನಿಲ್ಲಿಸಿ ಸಂಚಾರಕ್ಕೆ ಅಡೆತಡೆ ಮಾಡುವುದರಿಂದ ಪ್ರಕರಣಗಳ ಸಂಬಂಧಿಸಿದಂತೆ ಆಯಾ ಪ್ರದೇಶಗಳಲ್ಲಿ ವ್ಯಾಪ್ತಿಯಲ್ಲಿ ಸಂಚಾರ ಪೊಲೀಸ್ ಠಾಣೆಗಳಲ್ಲಿ FIRಗಳನ್ನು ದಾಖಲಿಸಲಾಗುತ್ತದೆ. ಈ ಬಗ್ಗೆ ಸ್ವತಃ ಪಶ್ಚಿಮ ವಿಭಾಗದ ಉಪ ಪೊಲೀಸ್ ಆಯುಕ್ತರ ಅನುಷ್ ಶೆಟ್ಟಿ ಅವರೇ ಮಾಹಿತಿ ನೀಡಿರುವುದಾಗಿದೆ. ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿಸಿ ಸಿಗ್ನಲ್ ಜಂಪ್ ಮಾಡುವುದು ಮತ್ತು ಒನ್ ವೇ ರಸ್ತೆಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವುದು ಬೆಂಗಳೂರಿನಲ್ಲಿ ಸಾಮಾನ್ಯ ಎನ್ನುವ ಸ್ಥಿತಿ ನಿರ್ಮಾಣವಾಗಲಿದೆ. ಏಕಮುಖ ರಸ್ತೆಯಲ್ಲಿರುವ ಸಂಚಾರ ಟ್ರಾಫಿಕ್ ಸಮಸ್ಯೆಗೆ ಕಾರಣವಾಗುತ್ತದೆ. ಜೊತೆಗೆ ಅಪಘಾತಗಳು ಕೂಡ ಎಡೆ ಮಾಡಿಕೊಡುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಇಂಥ ಸಂದರ್ಭಗಳಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 285 ಅಡಿಯಲ್ಲಿ ನಿಯಮ ಉಲ್ಲಂಘಿಸುವವರ ವಿರುದ್ಧ ಪ್ರಕರಣ ದಾಖಲಾಗಲಿದೆ. ಇದೇ ಸೆಕ್ಷನ್ ಅಡಿಯಲ್ಲಿ ಬಸ್ ಹಾಗೂ ರೈಲು ನಿಲ್ದಾಣಗಳ ಬಳಿ ರಸ್ತೆ ಮೇಲೆ ವಾಹನಗಳು ನಿಲ್ಲಿಸಿ ಸುಗಮ ಸಂಚಾರ ತೊಂದರೆ ಉಂಟು ಮಾಡುವುದು, ಆಟೋ ರಿಕ್ಷಾ ಹಾಗೂ ಕಾರುಗಳ ಮೇಲೂ ಪ್ರಕರಣಗಳನ್ನು ದಾಖಲಿಸಲಾಗುತ್ತದೆ. ಸಿಗ್ನಲ್ ಜಂಪ್ ಕೂಡ ಗಂಭೀರ ಅಪಘಾತಗಳಿಗೆ ಕಾರಣವಾಗಬಹುದು. ಹಿಂದೆ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದರೂ ಸ್ಥಳದಲ್ಲೇ ದಂಡ ಪಾವತಿಸಿ ಮತ್ತೆ ಅದೇ ತಪ್ಪು ಮಾಡುತ್ತಿದ್ದರು. ಆದರೆ ಈಗ FIR ದಾಖಲಾದ ಬಳಿಕ ವಾಹನವನ್ನು ವಶಪಡಿಸಿಕೊಳ್ಳಲಾಗುತ್ತದೆ ಮತ್ತು ದಂಡ ವಸೂಲಾತಿಗೆ ಪಾವತಿಸಲು ನ್ಯಾಯಾಲಯವನ್ನು ಸಂಪರ್ಕಿಸಬೇಕಾಗುತ್ತದೆ. ಇದು ದೀರ್ಘ ಪ್ರಕ್ರಿಯೆ ಆಗಿರುವ ಕಾರಣ ಪರಿಣಾಮ ದೊಡ್ಡದಿರಲಿದೆ ಎಂಬುದು ಪೊಲೀಸ್ ಅಭಿಪ್ರಾಯ. ಇದೇ ಸೆಕ್ಷನ್ ಅಡಿಯಲ್ಲಿ ಬಸ್ ಹಾಗೂ ರೈಲು ನಿಲ್ದಾಣಗಳ ಬಳಿ ರಸ್ತೆ ಮೇಲೆ ವಾಹನಗಳನ್ನು ನಿಲ್ಲಿಸಿ ಸುಗಮ ಸಂಚಾರಕ್ಕೆ ತೊಂದರೆ ಉಂಟು ಮಾಡುವುದರಿಂದ ಆಟೋ ರಿಕ್ಷಾ ಹಾಗೂ ದ್ವಿಚಕ್ರ ವಾಹನ ಹಾಗೂ 4 ವೀಲರ್ 2 ವೀಲರ್ ಕಾರುಗಳ ಮೇಲೆ ಪ್ರಕರಣಗಳನ್ನು ಕೂಡ ದಾಖಲಿಸಲಾಗುತ್ತದೆ. ಸಿಗ್ನಲ್ ಜಂಪಿಂಗ್ ಕೂಡ ಗಂಭೀರ ಅಪರಾಧಗಳಾಗಿದೆ. ಯಾವುದೇ ವಾಹನ ಸವಾರರು ಅಥವಾ ಚಾಲಕರು ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಟ್ರಾಫಿಕ್ ಪೊಲೀಸರು ದಂಡ ಚಲನವನ್ನು ಕೂಡ ನೀಡುತ್ತಾರೆ. ಅದನ್ನು ಕೂಡ ತಕ್ಷಣವೇ ಪಾವತಿಸಬೇಕು ಅಂತೇನಿಲ್ಲ. ಬೇಕು ಅನಿಸಿದಾಗ ದಂಡವನ್ನು ಕೂಡ ಕಟ್ಟಬಹುದು. ಆದರೆ ಒಂದು ವಾಹನಕ್ಕೆ ಅತಿಯಾದ ಚಲನವನ್ನು ಬಂದಾಗ ಆ ವಾಹನವು ಕೂಡ ಟ್ರಾಫಿಕ್ ಪೊಲೀಸರ ವಶಕ್ಕೆ ಪಡೆದುಕೊಳ್ಳುತ್ತಾರೆ. ಇದಿಷ್ಟು ಈಗ ನಡೆಯುತ್ತಿರುವ ಪ್ರಕ್ರಿಯೆ. ದೇಶದ ರಸ್ತೆಯಲ್ಲಿರುವ ಸಾರಿಗೆ ಇಲಾಖೆ ಹೊಸ ನಿಯಮಗಳು ಜಾರಿಗೆ ತಂದಿದೆ. ಟ್ರಾಫಿಕ್ ಪೊಲೀಸರು ಹಾಕಿದ ಫೈನ್ ಕಟ್ಟುವುದು ಕಡ್ಡಾಯ ಅಲ್ಲ. ಅವರು ಕೊಡುವ ದಂಡವೂ ಕೂಡ ಚಲನ ಪ್ರಶ್ನೆ ಮಾಡಲಾಗಿದೆ. ಸರ್ಕಾರ ಈಗ ಇದಕ್ಕೆ ಸ್ಪಷ್ಟವಾದ ವಿಧಾನ ಹಾಗೂ ಇದನ್ನು
ಪ್ರಶ್ನಿಸಲು ಕಾಲಮಿತಿಯನ್ನು ನಿಗದಿಪಡಿಸಿದೆ. ಈ ಹೊಸ ನಿಯಮಗಳನ್ನು ಅನ್ವಯ ಸಂಚಾರಕ್ಕೆ ಸಂಬಂಧಿಸಿದಂತೆ ನಿಯಮ ಉಲ್ಲಂಘನೆ ಮಾಡಿದಾಗ ಕೊಡುವ ಚಲನ ಮತ್ತು ಈ ಚಲನ ಪಾವತಿ ಹಾಗೂ ಪ್ರಶ್ನಿಸುವ ವಿಧಾನವನ್ನು ರಸ್ತೆ ಸಾರಿಗೆ ಸಚಿವಾಲಯ ಪ್ರಕಟಿಸಿದೆ. ಈವರೆಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಶೇಕಡಾ 38ರಷ್ಟು ಮಾತ್ರ ಈ ಚಲನವನ್ನು ಪಾವತಿಯಾಗುತ್ತಿದೆ. ಕೆಲವು ರಾಜ್ಯಗಳಲ್ಲಿ ಉಲ್ಲಂಘನೆ ಮಾಡಿದವರಿಗೆ ಸಂಪೂರ್ಣ ವಿನಾಯಿತಿ ನೀಡುವುದು ಅರ್ಧ ರಿಯಾಯಿತಿ ನೀಡುತ್ತಿರುವುದರಿಂದ ದಂಡ ಹಾಕುವ ಅಪರಾಧ ತಡೆಯುವ ಉದ್ದೇಶದಲ್ಲಿ ಬುಡ ಮೇಲಾಗುತ್ತಿದೆ. ಹೀಗಾಗಿ ಹೊಸ ನಿಯಮಗಳನ್ನು ಪರಿಚಯಿಸಲಾಗಿದೆ. 45 ದಿನ ಕಾಲಾವಕಾಶ. ಪೊಲೀಸರು ದಂಡ ಹಾಕಿದ ಚಲನವನ್ನು ಒಪ್ಪಿ ಫೈನ್ ಕಟ್ಟಬಹುದು ಅಥವಾ ದಂಡ ಹಾಕಿದ 45 ದಿನದೊಳಗೆ ಈ ಚಲನ್ IVAH ಇನ್ ಪೋರ್ಟಲ್ನಲ್ಲಿ ದಾಖಲೆಯೊಂದಿಗೆ ನಿಗದಿಪಡಿಸಿದ ಅಧಿಕಾರಿಗಳ ಮುಂದೆ ಪ್ರಶ್ನಿಸಬಹುದು. 45 ದಿನಗಳ ಒಳಗೆ ಚಲನ ಪರಿಶೀಲಿಸಿದರೆ ಅವಧಿ ಮೀರಿಲ್ಲ ಹಾಗೂ ನಿಯಮಗಳ ಉಲ್ಲಂಘನೆಗೆ ಒಪ್ಪಿದ್ದಾರೆ ಎಂದು ತೀರ್ಮಾನಕ್ಕೆ ಬರಲಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಚಲನ್ ನೀಡಿದ 75 ದಿನಗಳೊಳಗೆ ನೀವು ಭೌತಿಕವಾಗಿ